ಏನಾಗುತ್ತೆ, ಏನು ಈ ಮಥುರಾ ವಿವಾದ? ನಿಮಗೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮಥುರಾ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಾನ. ಅಂದರೆ ಕಂಸನ ಜೈಲು ಎಲ್ಲ ಈ ಭಾಗದಲ್ಲಿ ಬರುತ್ತೆ. ದ್ವಾರಕೆ ಮತ್ತೊಂದು ತುದಿ, ಅದರ ಸ್ಟೋರಿ ಬೇರೆ. ಅಲ್ಲಿಗೆ ಕೃಷ್ಣ ಹೋಗ್ತಾನೆ, ವಾಪಸ್ ಬಂದು ಕಂಸನನ್ನು ವಧೆ ಮಾಡ್ತಾನೆ. ಮಥುರಾದ ಕೃಷ್ಣ ಜನ್ಮಸ್ಥಾನದಲ್ಲಿದೆ ಒಂದು ಮಸೀದಿ. ಆ ಮಸೀದಿಯ ಹೆಸರು ಶಾಹಿ ಈದ್ಗಾ ಮಸೀದಿ. ಕೇಶವನಾಥ ದೇಗುಲದ ಪಕ್ಕದಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು ಈ ಕಡೆದು, ಇದು ಕೇಶವನಾಥ ದೇವಸ್ಥಾನ. ಆ ಪಕ್ಕದಲ್ಲೇ ಇದೆ ಮಸೀದಿ, ಶಾಹಿ ಈದ್ಗಾ ಮಸೀದಿ. ಈ ಶಾಹಿ ಈದ್ಗಾ ಮಸೀದಿಯನ್ನು ಔರಂಗಜೇಬ್ ಕಟ್ಟಿಸಿದ. ಬರೋಬ್ಬರಿ 13.37 ಎಕರೆ ಪ್ರದೇಶದಲ್ಲಿದೆ ಈ ಮಸೀದಿ. ಕ್ರಿಸ್ತಶಕ 1655, ನಾನು ಹೇಳಿದ್ನಲ್ಲ, ಒಂದು ಗಲಭೆ ಆಗತ್ತೆ, ಒಂದು ದಂಗೆ ಆಗತ್ತೆ. ಅಲ್ಲಿ ಅಬ್ದುಲ್ ನಬಿ ಅನ್ನೋನು ಸತ್ತೋಗ್ತಾನೆ 1665ರಲ್ಲಿ. ಅಲ್ಲಿ ಆ ಸಂದರ್ಭದಲ್ಲಿ ಇದನ್ನೇ ನೆಪವಾಗಿಟ್ಟುಕೊಂಡು ಕ್ರಿಸ್ತಶಕ 1655ರಲ್ಲಿ ಮಸೀದಿ ಕಟ್ಟಿಸ್ತಾನೆ ಮೊಘಲರ ದೊರೆ ಔರಂಗಜೇಬ್. ಮೂಲ ದೇಗುಲ ಕೆಡವಿ ಮಸೀದಿ ಕಟ್ಟಿಸಿದ್ದ ಔರಂಗಜೇಬ್ ಅನ್ನುವಂಥ ಗುರುತರ ಆರೋಪ ಈಗಲೂ ಇದೆ. ಆಮೇಲೆ 1935ರಿಂದ ಇದು ವಿವಾದಕ್ಕೆ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಬರುತ್ತೆ ಮಸೀದಿ ಭೂಮಿ. ಯಾಕೆ ಅಂತಂದರೆ ಅಲ್ಲೆಲ್ಲ ಇಷ್ಟೆಲ್ಲ ಆಯ್ತಲ್ಲ, ಮೊಘಲರ ಕಾಲದ ನಂತರ ಬ್ರಿಟಿಷರು ಬರ್ತಾರೆ ಭಾರತಕ್ಕೆ. ಆಗ ಬ್ರಿಟಿಷರು ಬಂದಾಗ ಎಲ್ಲ ಭೂಮಿಗಳು ಬ್ರಿಟಿಷರ ಅಂಡರ್ಗೆ ಬರುತ್ತೆ. 1804ರಲ್ಲಿ ಈ ಪ್ರದೇಶವನ್ನು, ಅಂದರೆ ಈ ಮಸೀದಿ ಇರುವಂಥ ಪ್ರದೇಶ ಇದೆಯಲ್ಲ 13.37 ಎಕರೆ ಅಲ್ಲ, ಮಸೀದಿ ಸಮೇತ ಬ್ರಿಟಿಷರು ಹರಾಜಿಗಿಡ್ತಾರೆ. ಆಗ ಆ ಮಸೀದಿ ಸಮೇತ ಆ ಭೂಮಿಯನ್ನು ಖರೀದಿ ಮಾಡಿರ್ತಾರೆ ಆಗಿನ ಕಾಶಿಯ ಅಂದಿನ ರಾಜ ಅಂತ. ಆಗಿನ ಕಾಶಿಯ ಅಂದಿನ ರಾಜ ಖರೀದಿ ಮಾಡ್ತಾರೆ. ಆ ನಂತರ 1944ರಲ್ಲಿ ಮದನ್ ಮೋಹನ್ ಮಾಳವಿಯಾಗೆ ಇದನ್ನು ಮಾರಾಟ ಮಾಡಲಾಗುತ್ತೆ. 1944ರಲ್ಲಿ ಮಾಳವಿಯ ಅವರ ಸಾವಿನ ನಂತರ 1968ರಲ್ಲಿ ಮೊನ್ನೆ ಅದು ಟ್ರಸ್ಟ್ಗೆ ಹಸ್ತಾಂತರವಾಗುತ್ತೆ. ಒಂದು ಟ್ರಸ್ಟ್ಗೆ ಹಸ್ತಾಂತರವಾಗುತ್ತೆ. ಟ್ರಸ್ಟ್ ಹಸ್ತಾಂತರ ಮಾಡುವಾಗ ಮಸೀದಿ ಹಾಗೆ ಇಡತ್ತೆ. ಅವರೇನು ಎದ್ದೋಗಿ ಅಂತ ಹೇಳಲ್ಲ ನೋಡಿ. ಅವರು ಹೇಳ್ತಾರೆ, ಮುಚ್ಚಳಿಕೆ ಬರ್ಕೊಡ್ತಾರೆ, ಮುಸ್ಲಿಮರು ಮಸೀದಿ ಜಾಗದ ಹಕ್ಕು ಸ್ವಾಮ್ಯ ಪಡೆಯುವಂತಿಲ್ಲ, ಬಾಡಿಗೆಗೆ ನೀವಿರ್ಬೋದು, ನಿಮಗಿದು ಹಕ್ಕಿಲ್ಲ, ನಾವು ಇಚ್ಛಿಸಿದಷ್ಟು ದಿನ ನೀವಿರ್ಬೋದು. ಇದು ಬಾಡಿಗೆ ಮನೆ ಕೊಟ್ಟಾಗ ನಾವು ಎಷ್ಟು ತನಕ ಇಚ್ಛಿಸ್ತೀವಿ ಅಲ್ಲಿ ತನಕ ಇರ್ಬೋದು. ಯಾವಾಗ ನೀವು ಜಾಗ ಬಿಟ್ಟು ಹೋಗಬೇಕು ಅಂತ ಹೇಳ್ತೀವೋ ಆಗ ನೀವು ಜಾಗ ಖಾಲಿ ಮಾಡಬೇಕು. ಇದು ರಿಟರ್ನ್. ಮಸೀದಿಯವರಿಂದ ಬರಹ ರೂಪದಲ್ಲಿ ಟ್ರಸ್ಟ್ ಮುಚ್ಚಳಿಕೆಯನ್ನು ಬರೆದುಕೊಂಡಿರುತ್ತೆ. ಈಗ ಏನಾಗುತ್ತೆ ಅಂದರೆ ಅದಕ್ಕೆ ತುಂಬ ಕಥೆಗಳಿದೆ, ಬೇರೆ ಬೇರೆ ಆಗಿ ಈಗ ಮಸೀದಿ ಖಾಲಿ ಮಾಡಿಸುವಂತೆ ಅರ್ಜಿ ಹಾಕಲಾಗಿದೆ. ಆ ಅರ್ಜಿ ಈಗ ವಿಚಾರಣೆಗೆ ಬರುತ್ತೆ. ಈಗ ಸರ್ವೆಗೆ ಅವಕಾಶವನ್ನು ನೀಡಲಾಗಿದೆ. ಸೊ ಹಾಗಿರುವಾಗ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಹಾಗಂತ ಮುಸ್ಲಿಮರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸ್ ಕೂಡ ಇದೆ. ಆದರೆ 3000 ಇಂಥ ದೇವಸ್ಥಾನಗಳನ್ನು ಕೆಡವಲಾಗಿದೆ, ನಾವು ಕೇಳ್ತಾ ಇರೋದು 3 ಮಾತ್ರ ಅಂಥೇಳಿ ಅಂದಿನಿಂದ ಇಂದಿನ ತನಕ ಹೋರಾಟಗಳಾಗ್ತಾ ಇದೆ.